ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಿತ ಕೇಂದ್ರದಿಂದ ಈಗಾಗಲೇ ಹಲವಾರು ಕಟ್ಟಡಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗುತ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ 3 ವರ್ಷಗಳಿಂದ ಧಾರವಾಡದ ನಾರಾಯಣಪುರ ಬಡಾವಣೆಯಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತಹ 1,30,30,00,000ಕ್ಕೆ ಅಂದರೆ ಅಷ್ಟು ಅನುದಾನವನ್ನು ಖರ್ಚು ಮಾಡಿ ಒಂದು ಲೈಬ್ರರಿಯನ್ನು ಕಟ್ತಾ ಇದ್ದಾರೆ. ಆ ಲೈಬ್ರರಿ ಕೂಡ ಸದ್ಯಕ್ಕೆ ಈಗ ಕಳಪೆ ಮಟ್ಟದ ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಈಗಾಗಲೇ ಇಂಜಿನಿಯರ್ ವಿರುದ್ಧ ಅಂದರೆ ಸುರೇಂದ್ರ ಕುಮಾರ್ ಇಂಜಿನಿಯರ್ ವಿರುದ್ಧ ಈಗಾಗಲೇ ಇಲ್ಲಿಯ ಗ್ರಾಮಸ್ಥರು ಕೂಡ ಅಂದರೆ ಇಲ್ಲಿಯ ಬಡಾವಣೆ ಜನರು ಈಗಾಗಲೇ ಒಂದು ಪ್ರಮುಖವಾಗಿ ದೂರನ್ನು ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿಗಾಗಿರ್ಬೋದು ಮತ್ತು ಸಂಬಂಧಪಟ್ಟಂತೆ ಇಲಾಖೆಗೆ ದೂರನ್ನು ಕೊಟ್ಟಿರುವಂಥದ್ದು. ನಾವು ಮುಂದ್ಗಡೆ ಹೋಗೋಣ ಯಾವ ರೀತಿ ಇದೆ ಅಂತೇಳಿ. ಅಲ್ಲಿ ಎಂಸ್ಯಾಂಡ್ಗಳನ್ನು ಅಂದರೆ ಗುಣಮಟ್ಟದ ಒಂದು ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡ್ತಾಯಿಲ್ಲ ಅನ್ನೋದನ್ನು ಈಗಾಗಲೇ ಇಲ್ಲಿ ಸ್ಥಳೀಯ ನಾಗರಿಕರು ಕೂಡ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರು ಕೂಡ. ಆಮೇಲೆ ಆರ್ ಸಿ ಅವ್ರಿಗೂ ಕೂಡ ಗಮನಕ್ಕೆ ತಂದರು, ಯಾವುದೂ ಕೂಡ ಪ್ರಯೋಜನ ಆಗಿಲ್ಲ. ಆದರೆ ಈ ಒಂದು ಪ್ರಮುಖವಾಗಿ ನಾವು ಬಲಭಾಗದಲ್ಲಿ ತೋರಿಸ್ತೇವೆ, ಇದು ಎಂಸ್ಯಾಂಡ್, ಇದರಿಂದ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಈ ಒಂದು ಎಂಸ್ಯಾಂಡ್ ಬಳಕೆ ಮಾಡೋದ್ರಿಂದ ಕಾಂಪೌಂಡ್ ಅಂದರೆ ಇದರ ಬಾಳಿಕೆ ತೀರಾ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ದೂರಿನಲ್ಲಿ ದಾಖಲೆಯನ್ನು ಮಾಡಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಮತ್ತೊಂದೆಡೆ ನಾವು ಒಂದು ಫ್ರಂಟ್ ಗೇಟ್ಗೆ ಹೋಗ್ತೀವಿ. ಇದು ಒಂದು ಲೈಬ್ರರಿ ಅಂದರೆ 1,30,30,00,000 ಕಾಮಗಾರಿನ ಬಳಕೆ ಮಾಡಿ ಒಂದು ಲೈಬ್ರರಿಯನ್ನು ಕಟ್ತಾಯಿದ್ದಾರೆ. ಆದರೆ ಈ ಒಂದು ದಿಕ್ಕನ್ನು ಅಂದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಇವರು ವಾಸ್ತು ದೋಷಕ್ಕೆ ಒಳಗಾದ್ರೆ ಅನ್ನೋದು ಮಾತುಗಳು ಕೂಡ ಕೇಳಿಬರ್ತದೆ. ಯಾಕಂದರೆ ಈ ಒಂದು ಫ್ರಂಟ್ ಡೋರ್ ಏನಿದೆ ಇದು ಉತ್ತರ ಭಾಗಕ್ಕೆ ಆಗಬೇಕಾಗಿತ್ತು. ಅದನ್ನು ಅಂದರೆ ಈ ಒಂದು ಫ್ರಂಟ್ ಗೇಟ್ ಏನಂತಂದರೆ ದಕ್ಷಿಣ ಭಾಗಕ್ಕೆ ಆಗಬೇಕಾಗಿತ್ತು. ಆದರೆ ಇವರು ಉತ್ತರ ಭಾಗಕ್ಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ದೂರಿನಲ್ಲಿ ಲಿಖಿತವಾಗಿ ಬರೆದು ಕೊಟ್ಟಿರುವಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಈ ಒಂದು ಇಂಜಿನಿಯರ್ ಕೂಡ ಯಾರಿಗೂ ಯಾವ ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ನನ್ನ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತೋರಿಸ್ತಿದ್ದೇವೆ. ಇದು ಒಂದು ಕಳೆದ 3.5 ವರ್ಷದಿಂದ ನಡೆದಿರ್ತಕ್ಕಂಥ ಕಾಮಗಾರಿ ಎಷ್ಟು ವಿಳಂಬವಾಗಿ ನಡೀತಾ ಇದೆ ಇದು ಅನ್ನೋದು ಕೂಡ ದೃಶ್ಯಗಳಲ್ಲಿ ನಾವು ತೋರಿಸ್ತಿದ್ದೇವೆ. ಇನ್ನೂ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿಯೂ ಕೂಡ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ನಾವು ಲೈಬ್ರರಿ ಒಳಗಡೆ ಇರುವಂಥದ್ದು, ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಇದು ಏನಂತಂದರೆ ಟೈಲ್ಸನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಅಗ್ದಿ ತಿಳಿವಿರ್ತಕ್ಕಂಥ ಟೈಲ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಏನಂತಂದರೆ ಇದರ ಎಸ್ಟಿಮೇಟ್ ಪ್ರಕಾರನ ಅಂದರೆ ಎಸ್ಟಿಮೇಟ್ನಲ್ಲಿ ಯಾವ ರೀತಿಯಾಗಿ ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಅದ್ಯಾವುದು ಕೂಡ ಅಂದರೆ ಗುಣಮಟ್ಟದ ಒಂದು ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡಿ ಕಾಮಗಾರಿ ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನಾವು ಹಿಂದ್ಗಡೆನೂ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಪ್ರಮುಖವಾಗಿ ಈ ಡೋರ್ ಏನಿತ್ತದು ಇದು ಹಿಂದ್ಗಡೆ ಡೋರ್ ಆಗಬೇಕಾಗಿತ್ತು. ಆದರೆ ಈ ಒಂದು ಇಡೀ ಒಂದು ಕನ್ಸ್ಟ್ರಕ್ಷನ್ ಒಂದು ಮುಖ್ಯ ದ್ವಾರವನ್ನೇ ಚೇಂಜ್ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈ ಒಂದು ಇಲ್ಲಿಯ ಬಡಾವಣೆಯ ಜನರ ಒಂದು ಗಂಭೀರ ಆರೋಪವಾಗಿದೆ. ಇಲ್ಲಿರ್ತಕ್ಕಂತಹ ಅಂದರೆ ಈ ಒಂದು ಕಾಮಗಾರಿನ ನೋಡ್ತಿರ್ತಕ್ಕಂತಹ ಇಂಜಿನಿಯರ್ ಏನಿದ್ದಾರೆ ಸುಧೀಂದ್ರ ಕುಮಾರ್ ಅವರು ಸಂಪೂರ್ಣವಾಗಿ ಇಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಮಾತನ್ನು ಕೂಡ ಮತ್ತು ಎಸ್ಟಿಮೇಟ್ ಮಾಹಿತಿಯನ್ನು ಕೂಡ ಇದನ್ನು ಧಿಕ್ಕರಿಸಿ ಅಂದರೆ ಎಸ್ಟಿಮೇಟ್ ಪ್ರಕಾರನ ಯಾವ ರೀತಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಆಗಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಅಂದರೆ ತಮಗೆ ಹೇಗೆ ಬೇಕೋ ಹಾಗೆ ಈ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡ್ತಾ ಇರೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಯಾಕಂತಂದರೆ ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ, ಇದು ಒಂದು ಸುಮಾರು ಒಂದು ಸರಿ ಕಟ್ಟಿದಂಥ ಬಿಲ್ಡಿಂಗು ಸುಮಾರು 100 ವರ್ಷ ಬಾಳಿಕೆ ಬರಬೇಕಾದಂತಹ ಒಂದು ಕನ್ಸ್ಟ್ರಕ್ಷನ್. ಇದು ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ ಅನ್ನೋದು ಕೂಡ ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ. ಪ್ರಮುಖವಾಗಿ ಇದು 2020ರಲ್ಲಿ ಆರಂಭವಾದಂತಹ ಕಾಮಗಾರಿ ಕೇವಲ 1ರಿಂದ 1.5 ವರ್ಷದಲ್ಲಿ ಮುಗಿಬೇಕಾದಂತಹ ಕಾಮಗಾರಿ ಈಗ 4 ವರ್ಷ ಕಳೆದರೂ ಕೂಡ ಇನ್ನೂ ಕಾಮಗಾರಿ ಕೂಡ ಮುಗಿತಿಲ್ಲ ಅನ್ನೋದು ಕೂಡ ಸ್ಥಳೀಯರು ಈಗಾಗಲೇ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇನ್ನಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಇಂಜಿನಿಯರ್ ಯಾವ ರೀತಿ ಒಂದು ಈ ಫ್ರಂಟ್ ಡೋರನ್ನು ಅಂದರೆ ದಕ್ಷಿಣ ಭಾಗಕ್ಕೆ ನಿರ್ಮಾಣ ಆಗ್ತಿರ್ಬೇಕಾದಂತಹ ಒಂದು ಪ್ರಮುಖ ದ್ವಾರವನ್ನು ಉತ್ತರ ಭಾಗಕ್ಕೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಸ್ಥಳೀಯ ನಾಗರಿಕರು ಕೇಳ್ಕೊಳ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.